ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಹಮ್ಮಿಕೊಂಡು ಬರುತ್ತಿರುವಂತಹ ಪ್ರೌಢಶಾಲಾ ವಿದ್ಯಾರ್ಥಿಗಳ ಜನಪದ ನೃತ್ಯ ದೇಶಭಕ್ತಿ ಸಮೂಹ ಸಂಗೀತ ಸ್ಪರ್ಧೆ ಬುಧವಾರ ಪುರಭವನದಲ್ಲಿ ನಡೆದಿದ್ದು ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣೆ ಮಾಡಲಾಯಿತು. ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಸಹಕಾರ ರತ್ನ ಜಯಕರ್ ಶೆಟ್ಟಿ ಇಂದ್ರಾಳಿ, ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸಲು ಇಂತಹ ಸ್ಪರ್ಧೆಗಳು ಸಹಕಾರಿ. ಕಳೆದ 17 ವರ್ಷಗಳ ಕಾರ್ಯಕ್ರಮದಲ್ಲಿ ನಾನು 16 ವರ್ಷ ಭಾಗವಹಿಸಿದ್ದೇನೆ. ಯು ಚಾನೆಲ್ ಮಕ್ಕಳಲ್ಲಿರುವಂತಹ ಪ್ರತಿಭೆಗೆ ವೇದಿಕೆ ಕಲ್ಪಿಸುತ್ತಿರುವುದು ಶ್ಲಾಘನೀಯ ಎಂದರು. ಗಾಂಧಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಎಂ ಹರಿಶ್ಚಂದ್ರ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಇಂದಿನ ದಿನಗಳಲ್ಲಿ ಅನಿವಾರ್ಯವಾಗಿದೆ ಎಂದರು. ಕರ್ನಾಟಕ ಬ್ಯಾಂಕ್ನ ಎಜಿಎಂ ರಮೇಶ್ ವೈದ್ಯ ಮಾತನಾಡಿ, ಯಾವುದೇ ಸೋಲನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಮುಂದೆ ಇಂತಹ ಸ್ಪರ್ಧೆಗಳನ್ನು ಹೇಗೆ ಗೆಲ್ಲುವುದು ಎನ್ನುವುದರ ಬಗ್ಗೆ ತಪ್ಪುಗಳನ್ನು ತಿದ್ದಿಕೊಂಡು ಯೋಜನೆ ರೂಪಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರಮಶಿವ, ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕ ರಾಜೇಶ್ ಶೇರಿಗಾರ್ ಉಪಸ್ಥಿತರಿದ್ದರು. ಬಳಿಕ ಶಾಲಾ ತಂಡಗಳಿಗೆ ಅತಿಥಿಗಳು ಬಹುಮಾನವನ್ನು ವಿತರಿಸಿದರು. ಬಹುಶಃ ಎಲ್ಲ ತೀರ್ಪುಗಾರರು ನಿಮ್ಮ ಒಂದು ಪರಿಶ್ರಮಕ್ಕೆ ಅಂಕವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ದೊಡ್ಡ ಚಪ್ಪಾಳೆಯನ್ನು ಕೊಡು. ಸ್ವತಂತ್ರರಾಗಿ ಬದುಕಬೇಕೆನ್ನುವಂಥ ಉದ್ದೇಶ ಇಟ್ಟುಕೊಂಡು ಸಾಕಷ್ಟು ಮಹಾನ್ ವ್ಯಕ್ತಿಗಳು ತಮ್ಮ ತ್ಯಾಗ ಬಲಿದಾನದ ಮುಖಾಂತರ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಅದರ ಪ್ರಯುಕ್ತ ಇವತ್ತು ಉಡುಪಿ ಚಾನಲ್ ಎನ್ನುವಂಥ ಒಂದು ದೃಶ್ಯ ಮಾಧ್ಯಮ ಸಂಸ್ಥೆ ಕಳೆದ 16 ವರ್ಷಗಳಿಂದ ಈ ಸಲ 17ನೇ ವರ್ಷ ನಿರಂತರವಾಗಿ ಮಕ್ಕಳಿಗೆ ದೇಶದ ಮೇಲೆ ಪ್ರೀತಿ, ದೇಶಭಕ್ತಿ ಇದರ ಬಗ್ಗೆ ಬೇರೆ ಬೇರೆ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡುವ ಒಂದು ಸಾಂಸ್ಕೃತಿಕ ಸ್ಪರ್ಧೆ. ಇವತ್ತಿನ ದಿವಸಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸುವುದೇ ಎಲ್ಲರೂ ಬಾರಿ ಒಂದು ಅಪರೂಪ. ಅಂಥದ್ದಿರುವಾಗ ಸುಮಾರು 17 ವರ್ಷಗಳಿಂದ ಸತತವಾಗಿ ಸ್ವಾತಂತ್ರ್ಯ ದಿನಾಚರಣೆ ಮುಂಚೆಯೇ ಅದನ್ನು ಒಂದು ವಿಶೇಷವಾಗಿ ಆಚರಿಸಲಿಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವದೊಂದಿಗೆ ಅವರಿಗೆ ಒಂದು ವಿಶೇಷವಾದ ಇಲ್ಲಿ ಸ್ಪರ್ಧೆಯನ್ನು ಅಳವಡಿಸ್ತಾರೆ. ಏನೇನು ನ್ಯೂನತೆಗಳಿದ್ದಾವೆ ನಿಮ್ಮಲ್ಲಿ ಅಂಥೇಳಿ ಆ ನ್ಯೂನತೆಗಳನ್ನೆಲ್ಲ ನೀವು ಮೈಗೂಡಿಸ್ಕೊಂಡ್ರೆ ಖಂಡಿತವಾಗಿಯೂ ಪ್ರತಿಯೊಬ್ಬರು ಪ್ರತಿಯೊಂದು ಸ್ಪರ್ಧೆಯಲ್ಲೂ ಕೂಡ ಪ್ರಪ್ರಥಮ ಸ್ಥಾನದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ. ಆಗ ಎಲ್ಲ ಅತಿಥಿಗಳು ಸಹ ಅದನ್ನೇ ಹೇಳಿದ್ದು. ಭಾಗವಹಿಸಿದಾಗ ಒಂದಷ್ಟು ವಿಚಾರಗಳು ನಮಗೆ ತಿಳಿತಾ ಹೋಗ್ತದೆ. ಪ್ರಥಮ ಸ್ಥಾನವನ್ನು ಪಡೆದಂತಹ ಅನಂತೇಶ್ವರ ಶಾಲೆಯ ವಿದ್ಯಾರ್ಥಿಗಳು ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಪ್ರಶಸ್ತಿಯನ್ನು ನೀಡಿದಂತಹ